ಏನಂತ ಹೇಳಿದ್ರೆ ಚುಂಬಿತಾ KL ರಾಹುಲ್ ಇದಾರಲ್ಲ ಇಲ್ಲೇ ಆಟ ಆಡಿ ಬೆಳೆದವರು, ಇದೇ ಗ್ರೌಂಡ್ ಅಲ್ಲೇ ಆಡಿ ಬೆಳೆದವರು. ಅವರಿಗೆ ತುಂಬಾ ನ್ಯಾಕ್ ಇರುತ್ತೆ ಈ ಗ್ರೌಂಡ್ ಅಲ್ಲಿ ಹೇಗೆ ಆಡ್ಬೇಕು. ಅವರು ನಮ್ ಬೆಂಗಳೂರಿಗೆ ಆಡ್ದವರು ಒಂದ್ ಸ್ವಲ್ಪ ಟೈಮ್ ಅವರು ಆಡ್ದವ್ರು, ಡ್ಯುಪ್ಲೆಸಿಸ್ ಆಡ್ದವ್ರು. ಮಾಡೋದೇ ಈ ಗ್ರೌಂಡ್ ಎಲ್ಲ. ಅದು ಅವರು ಪ್ರತಿದಿನ ಬರ್ತಾರಂತೆ, ಬೆಂಗಳೂರಲ್ಲಿ ಇದ್ರೆ ಪ್ರತಿದಿನ ಬಂದು ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರಂತೆ. ಅವರು ಏನಂತ ಹೇಳಿದ್ರೆ ಒಂದು ಏನು ಕರ್ನಾಟಕದ ಕಣ್ಮಣಿಯೂ ಹೌದು, ಹಾಗೆ ಡಿಸಿದು ಸ್ಟಾರ್ ಬ್ಯಾಟರ್ ಹೌದು ಅವರು. ಅದು ಅಲ್ಲದೆ ಅವ್ರು ಏನ್ ಗೊತ್ತಾ, ಈ KL ರಾಹುಲ್ ಅವ್ರು ಹೇಳ್ತಾರಲ್ವಾ, ಅವ್ರು ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತಾರಂತೆ. ನಾನೆಲ್ಲೋ ನ್ಯೂಸ್ ಅಲ್ಲಿ ಓದಿದ್ದೆ. ಅವ್ರು ಹೇಗಂತ ಹೇಳಿದ್ರೆ ಅದಕ್ಕೋಸ್ಕರ ಅವ್ರು ಈಗ DC ಯಲ್ಲೂ ಸಹ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಮತ್ತೆ ಅವರು ಈಗ ನೋಡಿ ಅದರಲ್ಲಿ DC ಈಗ ಸತತ 3 ಮ್ಯಾಚ್ ನ ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿ ನಂಬರ್ 2 ಅಲ್ಲಿ ಇದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ. ಸೊ ಅದಕ್ಕೋಸ್ಕರ ಇವತ್ತು ಯಾರಾದ್ರೂ ವಿನ್ ಆದ್ರೆ ಅವರು ಫಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬರ್ತಾರೆ. ಇನ್ನೊಂದೇನಂದ್ರೆ ಇವಾಗ ತಾನೇ ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ವಿನ್ ಮಾಡಿದ್ದಾರೆ, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. KL ರಾಹುಲ್, ಅಕ್ಷರ್ ಪಟೇಲ್ ಅವರೆಲ್ಲ ಒಂದೇ ಟೀಮ್ ಆಡ್ದವರು, ಇಬ್ರು ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಆದಷ್ಟು ಏನಂತ ಹೇಳಿದ್ರೆ ಬ್ಯಾಟಿಂಗ್ ತಗೋಬೇಕು, ಸ್ವಲ್ಪ ಹೈಯೆಸ್ಟ್ ಸ್ಕೋರ್ ಮಾಡಿದ್ರೆ. ಯಾಕಂದ್ರೆ ಬೌಲರ್ ಸ್ವಲ್ಪ ಕಮ್ಮಿ ಇದ್ದಾರೆ ನಮಗೆ. ಆಕ್ಚುಲಿ ಬೌಲರ್ ಸ್ವಲ್ಪ ಚೇಂಜಸ್ ಮಾಡಬೇಕಾಯ್ತು. ಯಾರಾದ್ರೂ ದಯಾಲ್ನ ಚೇಂಜ್ ಮಾಡ್ಬೋದಾಯ್ತು, ಕುನಾಲ್ ಪಾಂಡೆ ಚೇಂಜ್ ಮಾಡ್ಬೋದಾಯ್ತು. ಯಾಕಂದ್ರೆ ಸುಮಾರು ಜನ ಇದ್ದಾರೆ, ಬೆಟ್ಟಿಂಗ್ ಅಂತ ಒಂದು ಸುಮಾರು ಜನ ಇದ್ದಾರೆ, ಕೈ ಬಿಡಬಾರ್ದಿತ್ತು. ಮತ್ತೆ ಮೊಹಮ್ಮದ್ ಸಿರಾಜ್ ಅವರನ್ನ ಕೈ ಬಿಡಬಾರ್ದಿತ್ತು. ಸುಮಾರು ಜನ ಇದ್ದಾರೆ. ಇವಾಗ ಶ್ರೀಲಂಕಾ ಪ್ಲೇಯರ್ ಇದ್ದಾನೆ, ಒಳ್ಳೆ ಪ್ಲೇಯರ್ಸ್ ಗಳಿದ್ದಾರೆ. ಚಾನ್ಸ್ಗಳು ಕೊಡಬೇಕು. ಯಾಕಂದ್ರೆ ಒಬ್ಬರಿಗೆ ಚಾನ್ಸ್ಗಳು ಕೊಡ್ತಾ ಇದ್ದಾಗ ಅಡ್ವಾಂಟೇಜ್ಗಳಾಗುತ್ತೆ. ಏನಾಗುತ್ತೆ, ಬ್ಯಾಟಿಂಗ್ ಆಡ್ದವ್ರಿಗೆ ಆಡ್ತಾ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಸ್ವಲ್ಪ ಏನೋ ಟರ್ನಿಂಗ್ ಇದೆ, ಚೇಂಜಸ್ ಇದೆ ಅಂತ ಒಂದು ಭಯ ಹುಟ್ಟುತ್ತೆ. ಅವರು ಮೋಸ್ಟ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದಾರ ಅಂತ ಈ ಕ್ರಿಕೆಟರ್ಸ್ ಮೇಲೆ. ಅಂದ್ರೆ ಇವ್ರನ್ನ ಇಟ್ಕೊಂಡ್ರೆ ಹೀಗಾಗುತ್ತೆ. ಯಾಕಂತ ಹೇಳಿದ್ರೆ IPL ಅಂತ ಹೇಳಿದ್ರೆ ಆಪ್ಷನ್ ಅಲ್ಲಿ ಬಿಡ್ ಆಗುದಲ್ವಾ. ಇದು ಏನಾಗುತ್ತೆ ಮೇಡಮ್ ಗೊತ್ತಾ, ಇದು ಯಾವಾಗಲೂ ಪ್ರತಿ ಸಲ ಏನಾಗುತ್ತೆ ಆಡ್ತಾ ಇರ್ತಾರಲ್ವಾ, ಸೊ ಪರ್ಟಿಕ್ಯುಲರ್ ಒಬ್ಬ ಬೌಲರ್ ಆಗ್ತಾ ಇದ್ದಾಗ ಅವ್ರಿಗೆ ಅಡ್ವಾಂಟೇಜ್ ಈಸಿ ಆಗೋಗುತ್ತೆ. ಕೆಲವು ಚೇಂಜಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ. ಹೊಸ ಬೌಲರ್ ಬಂದಿದ್ದಾರೆ, ಏನ್ ಮಾಡ್ಬೇಕು, ಕುತೂಹಲ. ಸ್ಪಿನ್ ಆಗ್ತಾನ, ಸ್ಲೋ ಆಗ್ತಾನ, ಗೊತ್ತಾಗಲ್ಲ. ಅಡ್ವಾಂಟೇಜ್ ನಮ್ಗೆ ತುಂಬಾ. ಇವಾಗ ಇನ್ನೊಂದೇನಂತ ಹೇಳಿದ್ರೆ ಪವರ್ ಪ್ಲೇ ಅಲ್ಲಿ ಈಗ ಹೇಗ್ ಆಡಿಸ್ಬೇಕು ಅನ್ನೋದೇ ಕನ್ಫ್ಯೂಷನ್. ಅಂದ್ರೆ ಈಗ ನೋಡಿ ಲಾಸ್ಟ್ ಮ್ಯಾಚ್ ಅಲ್ಲಿ GT ವಿರುದ್ಧ ಈಗ ನಾವು ಸೋತಿರೋದ್ರಿಂದ ಈ ಸಲ ಖಂಡಿತವಾಗ್ಲೂ ಬದಲಾವಣೆ ಅನ್ನೋದು ಪವರ್ ಪ್ಲೇ ಏನಾದ್ರೂ ಒಂದು ಮಾಡ್ಕೊಂಡಿರ್ತಾರೆ. ಆಕ್ಚುಲಿ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅಥವಾ ರಜತ್ ಪತಿದಾರ್ ಅವರು ಬಂದೇ ಬರ್ತಾರೆ. ಅವರಿಂದವೇ ಆಕ್ಚುಲಿ ನಾವ್ ಏನ್ ಗೊತ್ತಾ, ನಮ್ಗೆ ಈಗ ಬೌಲರ್ಸ್ ಅಲ್ಲೂ ನಾವು ನೋಡೋದಾದ್ರೆ, ಈಗ ನಾವೀಗ ಅವ್ರು ಹೇಳ್ದಾಗೆ ನಾವು ಫಸ್ಟ್ ಬ್ಯಾಟಿಂಗ್ ಅಥವಾ ಫಸ್ಟ್ ಚೇಸಿಂಗ್ ತಗೊಳ್ಳಿ. ಅದರಲ್ಲಿ ಈಗ ನಾವು ಫಸ್ಟ್ ಚೇಸಿಂಗ್ ತಗೊಂಡ್ರೆ ಅವ್ರು ಫಸ್ಟ್ ಬ್ಯಾಟಿಂಗ್ ಅಲ್ವಾ. ಈಗ ಆವಾಗ ಎಂತ ಮಾಡ್ಬೇಕಂತ ಹೇಳಿದ್ರೆ, ಪವರ್ ಪ್ಲೇ ಮತ್ತೆ ಡೆತ್ ಓವರ್ ಅಲ್ಲಿ ನಾವು ಸಿಕ್ಕಾಪಟ್ಟೆ ಬೌಲಿಂಗ್ ನ ಟೈಟ್ ಮಾಡಬೇಕು. ಪವರ್ ಪ್ಲೇ ಅಲ್ಲಿ ಹೆಚ್ಚು ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡಬಾರ್ದು. ಮತ್ತೆ ಡೆತ್ ಓವರ್ ಅಲ್ಲಿಯೂ ನಾವು ಸಿಕ್ಕಾಪಟ್ಟೆ ಟೈಟ್ ಆಗಿ ಫೀಲ್ಡಿಂಗ್ ಕೊಡ್ಬೇಕು. ಅಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಫೀಲ್ಡಿಂಗ್ ಮಾಡಬೇಕು, ಮತ್ತೆ ರನ್ ಸ್ಕೋರ್ ಮಾಡ್ಲಿಕ್ಕೆ ಬಿಡಬಾರ್ದು. ಅದೆಲ್ಲಾದ್ರೂ ನಾವು ಮಾಡಿದ್ರೆ ಅವ್ರನ್ನ ಒಂದು ಲೋ ಸ್ಕೋರ್ ರನ್ ಸ್ಕೋರ್ಗೆ ಇದು ಮಾಡಿದ್ರೆ ಡೆಫಿನೆಟ್ಲಿ ನಾವೀಗ ಫಸ್ಟ್ ಬ್ಯಾಟಿಂಗ್ ಅಂದ್ರೆ ಚೇಸಿಂಗ್ ತಗೊಂಡ್ರು ಸಹ ನಾವು ಅವ್ರನ್ನ ಬೀಟ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಈಗ ನೀವು ಯಾವಾಗಾದ್ರೂ ಮ್ಯಾಚ್ ಆಡಿದೀರಾ? ಇಲ್ಲ, ಮ್ಯಾಚ್ ಆಡಿಲ್ಲ, ಬಟ್ ನೋಡ್ತಾ ಇರ್ತೀನಿ. ಅಂಡ್ ಇಷ್ಟನೇ. ಅಂಡ್ ಇವಾಗ 4 ಮ್ಯಾಚ್ ಅಲ್ಲಿ 3 ಮ್ಯಾಚ್ ಆಲ್ರೆಡಿ ಗೆದ್ದಿದ್ದೀವಿ, 1 ಸೋತಿದೆ. ಬಟ್ ರಜತ್ ಅವರು ಆಲ್ಮೋಸ್ಟ್ ಇದಕ್ಕೆ ಪ್ರಿಪೇರ್ ಆಗಿ ಈ ಟೈಮ್ ಗೆಲ್ತೀವಿ ಅಂತ ನಾನು ಅಂದ್ಕೊಂಡಿದೀನಿ. ಖಂಡಿತ ಗೆಲ್ಲೇಬೇಕು. ಅದು ನೋಡಿ ಫಸ್ಟ್ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಾವೇ ಇದ್ದದ್ದು, RCB ಇದ್ದದಲ್ವಾ. ಹಾಗೆ ನಾವು ಎಲ್ಲದೂ ವಿನ್ ಆಗಿ ನಾವೇ ವಿನ್ ಆಗ್ತೀವಿ.